ಹಾಯ್ ನಮಸ್ಕಾರ ಹೋಮ್ ಕುಕ್ ಚಾನಲ್ಗೆ ಸ್ವಾಗತ. ನೋಡಿ ಇವತ್ತೊಂದು ಹಾಗಲಕಾಯಿ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗಲಕಾಯಿ ಅಂದರೆ ಸಾಮಾನ್ಯವಾಗಿ ದೊಡ್ಡವರಿಗಾಗಲಿ ಮಕ್ಕಳಿಗಾಗಲಿ ಯಾರಿಗೂ ಇಷ್ಟನೇ ಆಗಲ್ಲ. ಆದರೆ ಈ ರೀತಿ ಮಾಡಿಕೊಟ್ಟು ನೋಡಿ 100% ಎಲ್ಲರೂ ಇಷ್ಟಪಡ್ತಾರೆ. ನೋಡಿ ನಾನಿಲ್ಲೊಂದು 4 ಹಾಗಲಕಾಯಿನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೇನೆ. ಅದು ನೀರನ್ನೆಲ್ಲ ಆರಿಸ್ಕೊಳ್ಬೇಕು. ಆನಂತರ ನೋಡಿ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೋಬೋದು. ಹೇಗೆ ಕಟ್ ಮಾಡ್ಕೊಂಡ್ರೂ ತೆಳ್ಳಗಾಗಿರಬೇಕು, ಯಾಕೆಂದರೆ ಇದು ಫ್ರೈ ಮಾಡಿದಾಗ ಬೇಗ ಬೇಯಬೇಕು, ಹಾಗೆ ಕ್ರಿಸ್ಪಿ ಆಗಬೇಕು. ನೋಡಿ ನಾನಿಲ್ಲಿ ರೌಂಡಾಗಿ ತೆಳ್ಳಗೆ ಕಟ್ ಮಾಡ್ತಾ ಇದ್ದೀನಿ. ಇದರೊಳಗೆ ಬೀಜ ಏನಾದರೂ ಎಳೆದಾಗಿದ್ದರೆ ಅದನ್ನು ಹಾಗೆ ಇಟ್ಟರೂ ಪರವಾಗಿಲ್ಲ, ಆದರೆ ಬೆಳೆದಿದ್ದರೆ ಬೀಜವನ್ನು ತೆಗೆದು ಬಿಡಬೇಕು. ನೋಡಿ ಎಲ್ಲ 4 ಹಾಗಲಕಾಯನ್ನು ಕಟ್ ಮಾಡ್ಕೊಂಡಿದ್ದಾಯಿತು. ಈಗ ಇದಕ್ಕೆ ಒಂದು ಒಳ್ಳೆ ಮಸಾಲೆಯನ್ನು ರೆಡಿ ಮಾಡ್ತಾ ಇದ್ದೀನಿ. ನೋಡಿ ಮಸಾಲೆ ಮಾಡಲಿಕ್ಕೆ 3 ಟೇಬಲ್ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿದ್ದೇನೆ. ಇದರಲ್ಲಿ ಕಲರ್ ತುಂಬ ಚೆನ್ನಾಗಿ ಬರುತ್ತೆ, ಆದರೆ ಜಾಸ್ತಿ ಖಾರ ಇರಲ್ಲ. ಹಾಗೆಯೇ ಅರ್ಧ ಟೇಬಲ್ ಸ್ಪೂನ್ ಅರಿಶಿನ, 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ನಿಂಬೆಹಣ್ಣಿನ ರಸವನ್ನು ಹಿಂಡಿ ಹಾಕಿದ್ದೇನೆ. ನಿಂಬೆಹಣ್ಣು ಹಾಕಿಲ್ಲ ಅಂತಂದರೆ ಹುಣಸೆಹಣ್ಣಿನ ರಸವನ್ನಾದರೂ ಹಾಕಲೇಬೇಕು. ಸ್ವಲ್ಪ ಹುಳಿ ಅಂಶ ಇದಕ್ಕೆ ಸೇರಬೇಕು ನೋಡಿ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೇನೆ. 1/4 ಟೇಬಲ್ ಸ್ಪೂನಷ್ಟು ಮನೆಯಲ್ಲೇ ಮಾಡ್ಕೊಂಡಿರುವಂಥ ಗರಂ ಮಸಾಲ ಪೌಡ್ರನ್ನ ಹಾಕಿದ್ದೇನೆ. ಇದಿಷ್ಟನ್ನು ಮೊದಲು ನಿಂಬೆಹಣ್ಣಿನ ರಸದ ಜೊತೆ ಮಿಕ್ಸ್ ಮಾಡಬೇಕು. ಆನಂತರ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅಂದರೆ ತುಂಬ ತೆಳ್ಳಗೆ ಮಾಡ್ಕೋಬಾರ್ದು, ಯಾಕೆಂದರೆ ಹಾಗಲಕಾಯಿ ಉಪ್ಪಿನ ಜೊತೆ ಸೇರಿದಾಗ ಮತ್ತೆ ಅದು ನೀರು ಬಿಟ್ಕೊಳ್ಳುತ್ತೆ. ಈಗ ನೋಡಿ ಹಾಗಲಕಾಯಿಯನ್ನು ಹಾಕಿ ಸ್ವಲ್ಪ ಸರಿಯಾಗಿ ನಿಧಾನಕ್ಕೆ ಮಿಕ್ಸ್ ಮಾಡಬೇಕಾಗತ್ತೆ. ತುಂಬ ಹಾರಳಿಯಾಗಿ ಮಿಕ್ಸ್ ಮಾಡಿದ್ರೆ ಅದರ ಮೇಲ್ಗಡೆ ಮುಳ್ಳು ಟೈಪ್ ಇರುತ್ತಲ್ಲ ಹಾಗಲಕಾಯಿಗೆ, ಅದೆಲ್ಲ ಮುರಿದು ಹೋಗ್ಬಿಡುತ್ತೆ. ಅದೆಲ್ಲ ಮುರಿದು ಹೋಗದೇ ಇರೋ ಹಾಗೆ ನಿಧಾನಕ್ಕೆ ಮಿಕ್ಸ್ ಮಾಡಬೇಕಾಗತ್ತೆ. ನೋಡಿ ಪ್ರತಿಯೊಂದು ಹಾಗಲಕಾಯಿ ಪೀಸ್ಗೂ ಮಸಾಲೆ ಕರೆಕ್ಟಾಗಿ ಅಂಟ್ಕೊಂಡಿದೆ. ಇಷ್ಟಾದರೆ ಸಾಕು. ಈಗ ಇದನ್ನೊಂದು 10 ನಿಮಿಷ ಹಾಗೆ ಬಿಡಬೇಕು, ಯಾಕೆಂದರೆ ಈ ಹಾಗಲಕಾಯಿ ಪೀಸ್ಗಳು ಮಸಾಲೆಯನ್ನು ಉಪ್ಪನ್ನು ಕರೆಕ್ಟಾಗಿ ಹೀರ್ಕೊಳ್ಬೇಕು. ನೋಡಿ 10 ನಿಮಿಷದ ನಂತರ ಈ ಹಾಗಲಕಾಯಿ ಪೀಸ್ಗಳಿಗೆ 3 ಟೇಬಲ್ ಸ್ಪೂನ್ನಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಹಾಗೆಯೇ 2 ಟೇಬಲ್ ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ, ಅದಕ್ಕೋಸ್ಕರ. ಅದಿಲ್ಲ ಅಂದರೆ ಮೈದಾವನ್ನು ಹಾಕ್ಕೋಬೋದು, ಅಥವಾ ಕಾರ್ನ್ಫ್ಲೋರ್ ಇದ್ದರೆ ಅದನ್ನು ಹಾಕ್ಕೋಬೋದು. ಇವಿಷ್ಟನ್ನು ಹಾಕಿ ಮತ್ತೆ ಇದನ್ನು ನಿಧಾನಕ್ಕೆ ಮಿಕ್ಸ್ ಮಾಡಬೇಕು. ತುಂಬ ಹಾರಳಿಯಾಗಿ ಮಿಕ್ಸ್ ಮಾಡಬಾರ್ದು, ಯಾಕೆಂದರೆ ಅದು ಮುರಿದು ಹೋಗಿಬಿಡುತ್ತೆ. ನಿಧಾನಕ್ಕೆ ಇದನ್ನು ಮಿಕ್ಸ್ ಮಾಡಬೇಕಾಗತ್ತೆ. ನೋಡಿ ತುಂಬ ಹಿಟ್ಟನ್ನು ಹಾಕ್ಕೊಂಡು ಅದನ್ನು ದಪ್ಪಾಗಿ ಮಾಡಬಾರ್ದು. ಜಸ್ಟ್ ಇದಕ್ಕೆ ಕೋಟಿಂಗ್ ಆಗೋ ಥರ ಸ್ವಲ್ಪ ಹಿಟ್ಟನ್ನೇ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಇದೀಗ ಸರಿಯಾಗಿ ಮಿಕ್ಸ್ ಆಗಿದೆ. ಇಷ್ಟಾದರೆ ಸಾಕು. ಈಗ ಇದನ್ನು ಎಣ್ಣೆಯಲ್ಲಿ ಹಾಕಿ ಕರಿಬಹುದು. ನೋಡಿ ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಕೊಂಡಿದ್ದೇನೆ. ಎಣ್ಣೆ ಚೆನ್ನಾಗಿ ಕಾದಿದೆ. ಅದರಲ್ಲಿ ಈಗ ಹಾಗಲಕಾಯಿ ಪೀಸ್ಗಳನ್ನು ಒಂದೊಂದಾಗಿ ಬಿಡ್ತಾ ಹೋಗಬೇಕು. ನೋಡಿ ಹಾಗಲಕಾಯಿ ಪೀಸ್ಗಳನ್ನು ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಸ್ಪೂನ್ ಹಾಕಿ ಸ್ಟರ್ ಮಾಡಬಾರ್ದು. 1 ನಿಮಿಷ ಇದನ್ನು ಹಾಗೆ ಬೇಯಲಿಕ್ಕೆ ಬಿಡಬೇಕು. ಆನಂತರ ಇದನ್ನು ಸ್ಟರ್ ಮಾಡಬೇಕು. ಗ್ಯಾಸ್ ಫ್ಲೇಮನ್ನು ನೋಡಿ ಹೈ ಟು ಮೀಡಿಯಮ್ ಇಟ್ಕೊಂಡು ಕರಿಬೇಕಾಗತ್ತೆ. ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಕರೆದ್ರೆ ಅದು ಸರಿಯಾಗಿ ಬೇಯುತ್ತೆ, ಹಾಗೆಯೇ ಕ್ರಿಸ್ಪಿ ಆಗುತ್ತೆ. ನೋಡಿ ಇಷ್ಟಾದರೆ ಸಾಕು. ಈಗ ಇದನ್ನು ತೆಗಿಬಹುದು. 3ರಿಂದ 4 ನಿಮಿಷ ಸಾಕಾಗುತ್ತೆ ಇದು ಫ್ರೈ ಆಗಲಿಕ್ಕೆ. ತುಂಬಾ ಚೆನ್ನಾಗಿರುತ್ತೆ. ಕ್ರಿಸ್ಪಿಯಾಗಿರುವಂಥ ಈ ಹಾಗಲಕಾಯಿ ಫ್ರೈ ರೆಸಿಪಿ ತಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಮತ್ತೆ ಪುನಃ ಇದೇ ರೀತಿ ಮಾಡ್ತೀರಾ ನೀವು, ಅಷ್ಟು ಚೆನ್ನಾಗಿರುತ್ತೆ. ಈ ರೆಸಿಪಿ ತಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋವನ್ನು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.